ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಡಿಸೆಂಬರ್ ತಿಂಗಳ ವೆಕೇಷನ್ನ 3ನೇ ಲಾಗ್ ಇದಾಗಿರುತ್ತೆ. ಇಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಹೋದ್ವಿ, ಯಾವ ಪ್ಲೇಸಸ್ ಕವರ್ ಮಾಡಿದ್ವಿ ಅಂತ ನೋಡೋಣ. ಮೊದಲನೇದಾಗಿ ನಾವು ಹೋಗಿದ್ದೆ ಉಡುಪಿಯಲ್ಲಿರ್ತಕ್ಕಂತಹ ಕೃಷ್ಣ ಮಠ. ಕೃಷ್ಣ ಮಠ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಸ್ವಲ್ಪ ಈ ಕೃಷ್ಣ ಮಠದ ಇತಿಹಾಸವನ್ನು ನಾವು ನೋಡೋದಾದರೆ, ಈ ಕೃಷ್ಣ ಮಠವನ್ನು ಶ್ರೀ ಮಧ್ವಾಚಾರ್ಯ ಸ್ಥಾಪನೆ ಮಾಡಿರ್ತಾರೆ 13ನೇ ಶತಮಾನದಲ್ಲಿ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದೆ ಅಂದರೆ, ಸ್ವಲ್ಪ ಕೆಲವೊಬ್ಬರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಇದು ಕೃಷ್ಣ ಮಠದ ಬಗ್ಗೆ ತಿಳ್ಕೋಬೇಕು ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇದು ಕೃಷ್ಣ ಮಠವನ್ನು ಈ ಒಂದು ಕೃಷ್ಣ ಮಠವನ್ನು ನೀವು ಗಮನಿಸಿದರೆ, ಇದೊಂದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೃಷ್ಣ ಮಠ. ಸೊ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ಪ್ರತಿ 2 ವರ್ಷಗಳಿಗೊಮ್ಮೆ ಈ ಕೃಷ್ಣ ಮಠದ ಪೂಜೆಯನ್ನು ಅಷ್ಟಮಠಗಳು ಅಂತ ನೀವು ಯೂಶ್ವಲಿ ಕೇಳಿರ್ತೀರಿ, ಎಲ್ಲಾದರೂ ನ್ಯೂಸಲ್ಲಾಯಿತು ಅಥವಾ ಪೇಪರಲ್ಲೋ ಅಥವಾ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಲೋ ಇದಕ್ಕಿಂತ ಮುಂಚೆ ನೀವು ನೋಡಿರ್ತೀರ. ಈ ಅಷ್ಟಮಠಗಳು ಏನಪ್ಪ ಅಂದರೆ, ಪ್ರತಿ 2 ವರ್ಷಗಳೊಮ್ಮೆ ಈ ಕೃಷ್ಣ ಮಠದ ಪೂಜೆ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ಆವಾಗ ಒಂದು ಪರ್ಯಾಯ ಅಂತ ನಡೀತದೆ. ಆವಾಗ ನ್ಯೂಸಲ್ಲಿ ಕೇಳ್ತಾ ಇರ್ತೀನಿ, ಪರ್ಯಾಯ ಅಂತ. ಇದು ಪರ್ಯಾಯ ಮಹೋತ್ಸವ ಅಂತ ಕರಿತೀವಿ. ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಈ ಪೂಜೆ ಜವಾಬ್ದಾರಿಯನ್ನು ಕೊಡ್ತಾರಲ್ವ, ಅದನ್ನು ಪರ್ಯಾಯ ಮಹೋತ್ಸವ ಅಂತ ಈ ಕೃಷ್ಣ ಮಠದಲ್ಲಿ ಆಚರಣೆ ಮಾಡ್ತಾರೆ. ಅಷ್ಟಮಠಗಳನ್ನ ಕೇಳ್ತಾರೆ ನೀವು, ಪೇಜಾವರ ಮಠ ಆಗಿರ್ಬೋದು, ಅದಮಾರು, ಕೃಷ್ಣಪುರ, ಪುತ್ತಿಗೆ, ಶಿರೂರು, ಆ ಥರ ಒಟ್ಟು 8 ಮಠಗಳಿರ್ತವೆ. ಇವು ಪ್ರತಿ 2 ವರ್ಷಗಳೊಮ್ಮೆ ತಮ್ಮ ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಳ್ತವೆ. ಸೊ ನಾವು ಹೋದಾಗ ತುಂಬ ಕ್ಯೂ ಇದ್ದಿದ್ದರಿಂದ ನಾವು ಹೊರಗಡೆಯಿಂದನೇ ದರ್ಶನ ಮಾಡೋಣ ಅಂತ ನಾವು ಡಿಸೈಡ್ ಆಗಿದ್ವಿ. ಯಾಕಂದರೆ ಮುಂದೆ ನಾವು ಪ್ಲೇಸಸ್ನ ಕವರ್ ಮಾಡಬೇಕಾಗಿತ್ತು. ಸೊ ನಾವು ಇನ್ನು ಕೃಷ್ಣ ಮಠದ ವಿಶೇಷತೆ ಏನಪ್ಪ ಅಂದರೆ, ನೀವು ಕನಕನ ಕಿಂಡಿ ಬಗ್ಗೆ ಕೇಳಿರ್ತೀರ. ಈ ಕನಕದಾಸನ ಒಂದು ಭಕ್ತಿಗೆ ಮೆಚ್ಚಿ ಕೃಷ್ಣ ಯಾವ ರೀತಿ ಕನಕನ ಒಂದು ಕಿಂಡಿಯ ಮೂಲಕ ದರ್ಶನ ಕೊಡ್ತಾನೆ, ಅದರಿಂದ ಕನಕನ ಕಿಂಡಿ ಅಂತಕ್ಕಂಥ ಹೆಸರು ಬಂದಿರುತ್ತೆ ಅಂತ ನಾವು ಕೂಡ ಇಲ್ಲಿಂದ ಸ್ವಲ್ಪ ನೋಡೋಕೆ ಟ್ರೈ ಮಾಡಿದ್ವಿ. ಬಟ್ ಆದರೂ ಕಾಣಲಿಲ್ಲ. ಓಕೆ ಫೈನ್, ಇಟ್ಸ್ ಓಕೆ, ಇರಲಿ ಅಂತ ನಾವು ನೆಕ್ಸ್ಟ್ ನೋಡೋಣ ಅಂತ ಹೋದ್ವಿ. ಹಂಗೆ ಇದು ಕೃಷ್ಣ ಮಠದ ಕೃಷ್ಣ ಬೀದಿ ಅಂತ ಕೂಡ ಕರಿತೀವಿ. ತುಂಬ ವಿಶಾಲವಾಗಿದೆ. ಇಲ್ಲಿಂದ ಕೃಷ್ಣ ಮಠನ 1-2 ಸುತ್ತು ಹಾಕಿದ್ವಿ. ನೀವು ಈ ಕೃಷ್ಣ ಮಠದ ಬೀದಿಯನ್ನು ಸುತ್ತಾಗ್ತಾ ಇರ್ತೀರ, ನಿಮಗೊಂದು ಫೀಲ್ ಬರುತ್ತೆ. ಯಾವ ಥರ ಅಂದರೆ, ಇದು ಒಂಥರ ಏನಾದರೂ ನೀವು ಯೂಶ್ವಲಿ ಬ್ರಾಹ್ಮಿನ್ಸ್ ಏರಿಯಾಗೆ ಹೋದ್ರೆ ಹೆಂಗಿರುತ್ತೆ, ಸೊ ಅದು ಕೂಡ ಬ್ರಾಹ್ಮಿನ್ಸ್ ಏರಿಯಾನೇ. ಸೊ ಆ ಒಂದು ಫೀಲ್ ನೀವು ನಿಜವಾಗ ಇಲ್ಲಿ ತೊಗೊಳ್ತೀರ. ನೀವು ಕೇಳಿರ್ತೀರ ಬಹುಶಃ, ಬಟ್ ಯೂಶ್ವಲಿ ಈ ಅಗ್ರಹಾರ ಅಂತ ಏನು ಕರಿತೀವಲ್ಲ, ಅಗ್ರಹಾರದ ಫೀಲ್ ಇಲ್ಲಿ ನಿಮಗೆ ಸಿಗುತ್ತೆ. ನೀವು ಆ ಒಂದು ಮಠದ ಸುತ್ತಮುತ್ತ ಸ್ವಲ್ಪ ಅಡ್ಡಾಡಿ ನೋಡಿದರೆ ನೀವು. ಕೃಷ್ಣ ಮಠನ ಹೋಗಿ ಕೃಷ್ಣನ ದರ್ಶನ ಆದಮೇಲೆ ಅಲ್ಲಿಂದ ನಾವು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಪಶ್ಚಿಮ ಘಟ್ಟದಲ್ಲಿ ಅಥವಾ ನಿಸರ್ಗದ ತಪ್ಪಲಿನಲ್ಲಿ ಅನಿಸ್ತಕ್ಕಂಥ ಶಕ್ತಿಪೀಠ ಅಂತಲೇ ಕರಿಬೋದು. ನೀವು ಶಕ್ತಿಪೀಠರು ಅಂತ ಅಥವಾ ವಿದ್ಯಾಪೀಠ ಅಂತ ಕರಿತೀವಿ. ಶ್ರೀ ಶೃಂಗೇರಿ ಶಾರದಾಂಬೆಯ ದರ್ಶನಕ್ಕೆ ಅಂತ ನಾವು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಶೃಂಗೇರಿ ಶಾರದಾಂಬೆಯ ಪೀಠವನ್ನು ಸ್ಥಾಪನೆ ಮಾಡಿದ್ದು ಗೊತ್ತಿದೆ ನಿಮಗೆ, ಶಂಕರಾಚಾರ್ಯರಿಂದ ಇದೊಂದು ನಿರ್ಮಾಣ ಆಗಿರುತ್ತೆ. ನೋಡೋಣ ಮುಂದೆ ಹೋದ್ಮೇಲೆ ಅಲ್ಲಿ ಏನೆಲ್ಲ ಆಯಿತು, ಇನ್ನೇನು ಮಾಡಿದ್ವಿ ಅಂತ. ಈ ಉಡುಪಿ ಕೃಷ್ಣ ಮಠದಿಂದ ನೀವು ಏನಾದರೂ ಈ ಶೃಂಗೇರಿಗೆ ಹೋಗಬೇಕಾದ್ರೆ, ನೀವು ಅಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ರೋಡ್ನ ಕ್ರಾಸ್ ಮಾಡಲೇಬೇಕು. ಅದು ಏಷ್ಯಾದಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪ ಇರತಕ್ಕಂಥ ಪ್ಲೇಸ್ ಬಂದ್ಬಿಟ್ಟು ಆಗುಂಬೆ ಅಂತ ಕರಿತೀವಿ. ಕಾಳಿಂಗ ಸರ್ಪದ ತೊಟ್ಟಿಲು ಕೂಡ ಅಂತ ಕರೀತಾರೆ ಆ ಪ್ಲೇಸು ಆಗುಂಬೆ. ಈ ಆಗುಂಬೆ ಘಾಟ್ ಒಂಥರ, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಆಗುಂಬೆ ಘಾಟ್ನ ಕ್ರಾಸ್ ಮಾಡಿದ್ದು ಒಂಥರ ಒಳ್ಳೆ ಕ್ರೇಜಿ ರೈಡ್ ಅಂತಲೇ ಹೇಳ್ಬೋದು. ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ, ಯೂಶ್ವಲಿ ಕೂತೋರ್ಗಿಂತ ಈ ಡ್ರೈವಿಂಗ್ ಮಾಡೋರಿಗೆ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನನಗಂತೂ ತುಂಬ ಎಂಜಾಯ್ ಮಾಡಿದೆ ನಾನು ಇದೊಂದು ರೈಡ್ನ. ತುಂಬ ಏರ್ಪಿನ್ ಬೆಂಡ್ಸ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತೀರ, ಬಟ್ ಡ್ರೈವ್ ಮಾಡೋದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದು ನಂಗೆ ಸಿಗ್ತಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಕತ್ಲಾಗಿತ್ತು. ನಾನು ಶೃಂಗೇರಿ ರೀಚ್ ಆದಮೇಲೆ ಇಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದರೆ, ನಿಮಗೆ ದೇವಸ್ಥಾನದ ರೂಮ್ ಸಿಗೋದು ಸ್ವಲ್ಪ ಕಷ್ಟ. ಯಾಕಂದರೆ ನಾನು ಕೇಳಲ್ಪಟ್ಟ ಹಾಗೆ ರೂಮ್ಸ್ ಅವೈಲೇಬಲ್ ಇರುತ್ತೆ, ಬಟ್ ಮೇಂಟೆನೆನ್ಸ್ ಪ್ರಾಬ್ಲಮಿಂದ ದೇವಸ್ಥಾನದವರು ರೂಮ್ಸ್ ಕೊಡಲ್ಲ ಅಂತಕ್ಕಂಥದ್ದು ಕೇಳಿದೆ. ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದು
ಸತ್ಯನ ಸುಳ್ಳು ಹಾಗೆ ಬೇರೆ ಕಡೆ ಔಟ್ಸೈಡ್ ನಾವು ರೂಮ್ನ ತೊಗೋಬೇಕಾಗಿ ಬಂತು. ಸ್ವಲ್ಪ ಸ್ಟ್ರಗ್ಲಿಂಗ್ ಇತ್ತು ರೂಮ್ ತೊಗೋಬೇಕಾದ್ರೆ, ಯಾಕೆಂದರೆ ನಾವು ಹೋಗಿದ್ದು ಸೀಸನಲ್ ಟೈಮ್ ಆಗಿದ್ದರಿಂದ. ಸಿಕ್ತು ಕಡೆಗೂ ರೂಮ್. ಆಮೇಲೆ ಅಲ್ಲಿಂದ ಆಲ್ರೆಡಿ ಊಟದ ಹೊತ್ತಾಗಿತ್ತು. ದೇವಸ್ಥಾನದ ಊಟ ಕೂಡ ಸಿಗೋ ಸಾಧ್ಯತೆ ನಮಗೆ ಕಡಿಮೆ ಇತ್ತು, ಹಾಗೆ ಹೊರಗಡೆನೇ ಊಟ ಮುಗಿಸ್ಕೊಂಡ್ವಿ. ಸೊ ಅಲ್ಲಿಂದ ಬೆಳಗ್ಗೆ ನಾವು ಹೊರಟಿದ್ದೆ ವಿದ್ಯಾಪೀಠ ಶ್ರೀ ಶಾರದಾಂಬೆಯ ಸನ್ನಿಧಿಗೆ. ಶ್ರೀ ಶಾರದಾಂಬೆ ದೇವಸ್ಥಾನವನ್ನು ನೀವೆಲ್ಲ ನೋಡಿರ್ತೀರ. ಇದು ಒಂದು ತುಂಗಾ ನದಿಯ ದಂಡೆ ಮೇಲಿದೆ. ಆದಿಶಂಕರಾಚಾರ್ಯರಿಂದ ಒಂದು ಸ್ಥಾಪನೆ ಆಗಿರತಕ್ಕಂಥ ಈ ಮಠದಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಎಲ್ರಿಗೂ ಶೃಂಗೇರಿ ಅಂದ ತಕ್ಷಣ ನೆನಪಾಗದೆ ಅಕ್ಷರಾಭ್ಯಾಸ. ಇಲ್ಲಿ ಅಕ್ಷರಾಭ್ಯಾಸ ಚಿಕ್ಕ ಮಕ್ಕಳಂದರೆ 2 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸ ನಡೆಸ್ತಾರೆ. ಈ ಸ್ಲೇಟ್ ಕೊಡೋಕ್ಕಿಂತ ಮುಂಚೆ ಅವರೊಂದು ಅಕ್ಕಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅಲ್ಲಿಂದ ನೆಕ್ಸ್ಟು ನಿಮಗೆ ಈ ಸ್ಲೇಟಲ್ಲಿ ಬರೆಸ್ತಾರೆ. ಇಲ್ಲಿ ಫಸ್ಟ್ ಅಕ್ಷರಾಭ್ಯಾಸ ಮಾಡಿದರೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ದೊರೆಯುತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಕೂಡ ನಮ್ಮ ಅಣ್ಣನ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸ ಕೂಡ ಮಾಡಿಸಿದ್ವಿ. ಅಕ್ಷರಾಭ್ಯಾಸ ಆದಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಆಲ್ರೆಡಿ ಈ ದೇವಸ್ಥಾನದ ಆನೆಗಳು ಬಂದಿದ್ವು. ಅವ್ರ ಹೆಸರು ನಂಗೆ ಸರಿಯಾಗಿ ನೆನಪಿಲ್ಲ. ಮೋಸ್ಟ್ಲಿ ಗೌರಿ ಅಥವಾ ಲಕ್ಷ್ಮಿ, ಗೌರಿ ಲಕ್ಷ್ಮಿ ಅಂತ ಏನೋ ಎರಡು ಆನೆಗಳ ಹೆಸರು ನಾನು ಕೇಳಿದ್ವಿ. ಸೊ ಮಕ್ಕಳು ಕೂಡ ಆನೆಗಳನ್ನು ನೋಡಿ ಖುಷಿ ಪಟ್ಟರು. ಇನ್ನೊಂದು ವಿಶೇಷ ಗಮನಿಸೋದಂದರೆ, ಇಲ್ಲಿ ಹೆಂಗೆ ಎಷ್ಟು ಮಸ್ತ್ ಟ್ರೈನಿಂಗ್ ಮಾಡಿರ್ತಾರೆ ಅಂದರೆ, ದುಡ್ಡು ಕೊಟ್ಟವ್ರೆ ಮಾತ್ರ ಆಶೀರ್ವಾದ ಮಾಡುತ್ತೆ. ಅದನ್ನು ನೀವು ಗಮನಿಸ್ಬೋದು ಈ ವಿಡಿಯೋದಲ್ಲಿ. ನೀವು ಬೇಕಾದ್ರೆ ತಿನ್ನೋಕ್ಕೇನಾದರೂ ಕೊಡಿ, ಅದು ಆಶೀರ್ವಾದ ಮಾಡಲ್ಲ. ಗೊತ್ತಿಲ್ಲ ಅವರು ಯಾಕೆ ಆ ಥರ ಟ್ರೈನಿಂಗ್ ಮಾಡ್ತಾರೆ ಅಂತ. ಬಟ್ ಮಕ್ಕಳಂತೂ ಇಷ್ಟಪಡ್ತಾರೆ. ಆನೆ ನೋಡೋಕ್ಕೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನೋಡಿ ಇಲ್ಲಿ ಇವಾಗ ಬಾಳೆಹಣ್ಣು ಕೊಡ್ತಾ ಇದ್ದಾಳೆ, ಅದು ಆಶೀರ್ವಾದ ಮಾಡಲ್ಲ, ತಗೊಳುತ್ತೆ. ನೋಡಿ ದುಡ್ಡು ಕೊಟ್ಟರೆ ಆಶೀರ್ವಾದ ಆಯಿತು. ಇಲ್ಲಿ ಬಾಳೆಹಣ್ಣು ತಗೊಳುತ್ತೆ, ಬಟ್ ಆಶೀರ್ವಾದ ಶೃಂಗೇರಿ ಶಾರದಾಂಬೆ ಆದಮೇಲೆ ಇನ್ನೇನಿದ್ರು ನಾವು ಊರ ಕಡೆ ಹೊರಡಬೇಕಾಗಿತ್ತು. ಹಾಗಾಗಿ ಚಿಕ್ಕಮಗಳೂರು ಮೇಲೆ ನಾವು ಬೆಂಗಳೂರು ಕಡೆ ಹೊರಟ್ವಿ. ಕಾಫಿ ಎಸ್ಟೇಟ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಹಂಗೆ ದಾರಿಯಲ್ಲಿ ಒಂದೊಳ್ಳೆ ಡ್ರೈವ್ ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲಿ. ಯಾಕಂದರೆ ರೋಡ್ ತುಂಬ ಈ ಕರ್ವಿಂಗ್ಸ್ ಎಲ್ಲ ಇರೋದ್ರಿಂದ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನನಗಾಯಿತು ಈ ಸಲ ಟ್ರಿಪ್ಪಲ್ಲಿ. ಅಲ್ಲಿಂದ ನಾವು ಮನೆ ಕಡೆ ಹೊರಡ್ತೀವಿ. ಮನೆ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ನೈಟ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.